सच्चिदानंद रूपाय शिवाय ब्रह्मणे नमः। ಸದ್ಗುರುಗಳಾಗಿರುವ ನನ್ನ ಆತ್ಮ ಕಲ್ಯಾಣ ಪ್ರಭುಗಳಾಗಿರುವ ಪರಮ ಪೂಜ್ಯ ಸದ್ಗುರುಗಳವರ ದಿವ್ಯಡಿದಾವರುಗಳಲ್ಲಿ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಮರ್ಪಿಸಿ ಜಗದೊಡೆಯ ಜಗದೀಶ್ವರನಾಗಿರುವ ಕ್ಷೇತ್ರದ ಅಧಿದೇವತೆಯಾಗಿರುವ ಮಲ್ಲಿಕಾರ್ಜುನನ ದಿವ್ಯಡಿದಾವರುಗಳಲ್ಲಿ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಮರ್ಪಿಸಿ ಆರಾಧ್ಯ ದೈವ ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾಸ್ವಾಮಿ ಯೋಗೇಶ್ವರ ದಿವ್ಯಡಿದಾವರುಗಳಲ್ಲಿ ಶರಣೆಂದು ಜಗದ್ಗುರು ಪಂಚಾಚಾರ್ಯರ ಶ್ರೀಚರಣಗಳಲ್ಲಿ ಶರಣೆಂದು ಬಸವಾದಿ ಪ್ರಮಥರ ಶ್ರೀಚರಣಗಳಲ್ಲಿ ವಂದಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಚರಿತ್ರ ನಾಯಕನಾಗಿರುವ ಮಹಾನ ಪವಾಡ ಪುರುಷ ಮಹಾನ ತತ್ವಜ್ಞಾನಿಯಾಗಿರುವ ಜಗದ್ಗುರು ಸಿದ್ಧಾರೂಢಾಚಾರ್ಯರವರ ಶ್ರೀಚರಣಗಳಲ್ಲಿ ಶರಣೆಂದು ಇಂದು ಬಿಜಾಪುರದ ಜೋರಾಪುರ ಓಣಿಯ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಡೆದು ಬಂದಿರತಕ್ಕಂತ ಪುರಾಣ ಆಶ್ಚರ್ಯ ಅನಿಸ್ತದ. ಇಂದಿನ ದಿನಮಾನದೊಳಗ 1 ವರ್ಷ ಅಲ್ಲ 2 ವರ್ಷ ಅಲ್ಲ 40 ವರ್ಷ ಪರ್ಯಂತರವಾಗಿ ನಡೆದುಕೊಂಡು ಬಂದಿರತಕ್ಕಂತ ಈ ಪುಣ್ಯಮಯ ಕಾರ್ಯಕ್ರಮಗಳನ್ನ ತಾವೆಲ್ಲ ನಡೆಸ್ಕೊಂಡು ಬಂದಿದ್ದೀರಿ ಅಂತಂದ್ರೆ ಇದೊಂದು ದೊಡ್ಡ ತಾಕತ್ತು. ದೊಡ್ಡ ತಾಕತ್ತು ಅಂತಕ್ಕಂಥದ್ದು ಅಂತಂದ್ರೆ ನಿಜಗುಣ ಶಿವ ಯೋಗಿಗಳು ಹೇಳ್ತಾ ಇದ್ದಾರ, ಆವ ಪುಣ್ಯದ ಫಲವಿನೆಂದು ಕುರಿ ಹಿಡಿಯಲವುದು ಅಂತ ಹೇಳಿದ. 40 ವರ್ಷ ಪರ್ಯಂತರವಾಗಿ ನಿರಂತರವಾಗಿ ಈ ಪುಣ್ಯ ಕ್ಷೇತ್ರದೊಳಗ ಸಾಕ್ಷಾತ್ ಪರಮಾತ್ಮನ ಒಂದು ಈ ದೇವಸ್ಥಾನದೊಳಗ ಪುರಾಣ ನಡಿಬೇಕು ಅಂತಂದ್ರ ಆಶ್ಚರ್ಯವನ್ನು ಪಡೆದು ಆವ ಪುಣ್ಯದ ಫಲವಿನೆಂದು ಕುರಿ ಹಿಡಿಯಲವುದು ಅಂತ ಹೇಳಿದಾರ. ಹಂಗ ಈ ಪುಣ್ಯಮಯ ಕಾರ್ಯಕ್ರಮ 40 ವರ್ಷದ ಈ ಒಂದು ಪುರಾಣ ಕಾರ್ಯಕ್ರಮದ ಏನಪ್ಪಾ ಅಂತಂದ್ರ ಸಂಗೀತ ಸೇವೆಯನ್ನು ಸಲ್ಲಿಸ್ತಕ್ಕಂತ ಶರಣರಾಗಿರುವ ಬಹಳ ವಿದ್ಯಾವಂತರು ಕಲೆಯ ಒಂದು ಮರ್ಮವನ್ನು ಅರಿತು ಅಳವಡಿಸಿಕೊಂಡು ಜಗತ್ತಿನ ಜನರೆಲ್ಲ ಅಪೇಕ್ಷೆಯನ್ನು ಪಡಬೇಕಾದ್ರೆ ಕಲೆಗೆ ಒಂದು ಶಕ್ತಿ ಅಂತಕ್ಕಂಥದ್ದನ್ನ ಗೌರವವನ್ನು ಕೊಟ್ಟರೆ ಇವ್ರನ್ನ ಗೌರವಿಸ್ತಾ ಇದ್ದಾರ. ಅಂಥ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಯಾವ ಶರಣರಾಗಿರುವ ಗವಾಯಿಗಳಾಗಿರ್ತಕ್ಕಂಥ ಯಾವ ಹನುಮಂತ ಮೇಟಿಯವರಿಗೆ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಒಳ್ಳೆ ಕಲಾವಂತರು ರಕ್ತಗತವಾಗಿದ್ದ ಪರಂಪರೆಯಿಂದ ಬಂದಿರತಕ್ಕಂಥವ್ರು ನಮ್ಮ ಪ್ರತಾಪ್ ಕುಮಾರರ ಅಜ್ಜವರು ಬಹಳ ವಿದ್ಯಾವಂತರು. ಆ ಭಾಗದೊಳಗ ಅದೇನಪ್ಪಾ ಅಂದ್ರ ತಬಲಾ ಬಾರಿಸೋದೊಳಗ ದೊಡ್ಡ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಅವರ ಮೊಮ್ಮಗನಾಗಿರ್ತಕ್ಕಂಥ ಯಾವ ತಬಲಾ ವಾದಕರು ವೇದಮೂರ್ತಿ ಪ್ರತಾಪ್ ಕುಮಾರ್ ಅವರಿಗೆ ಕೂಡ ಶರಣಾರ್ಥಿಗಳು. ವಿಶೇಷವಾಗಿ ಮಲ್ಲಯ್ಯನ ಒಂದು ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಅರ್ಚಕರು, ರುದ್ರಾಭಿಷೇಕ, ಇನ್ನು ಕೆಲವೊಂದು ಎಲ್ಲಾ ಕಾರ್ಯಕ್ರಮದೊಳಗ ಪಾಲ್ಗೊಂಡಿರ್ತಕ್ಕಂಥ ವಿವೇಕಾನಂದ ಸ್ವಾಮಿಗಳು ಜಡ್ಚಾನ್ ಇವರಿಗೂ ಕೂಡ ಶರಣಾರ್ಥಿಗಳು. ಇದನ್ನು ಬಹಳ ಅಚ್ಚುಕಟ್ಟಾಗಿ ತಮ್ಮ ಮನೆ ತಮ್ಮ ಶರೀರ ಯಾವ ರೀತಿಯಾಗಿ ಸ್ವಚ್ಛತೆಯನ್ನ ಸಮೃದ್ಧಿಯನ್ನಾಗಿ ಮಾಡಿಕೊಳ್ಳುತ್ತಾ ಇದ್ದಾರೋ ಅದೇ ರೀತಿಯಾಗಿ ಈ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕೂಡ ಅಷ್ಟೇ ತಮ್ಮ ಮನ ವಾಣಿಗಳಿಂದ ಶರೀರದಿಂದ ಸೇವೆಯನ್ನು ಸಲ್ಲಿಸಿ ಇದೊಂದು ಪುಣ್ಯ ಕ್ಷೇತ್ರವನ್ನ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಸಮಿತಿ
ಜೀರ್ಣೋದ್ಧಾರಣವನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಯಾವ ನಮ್ಮ ಕರ್ಪೂರ್ ಮಠ ಅಣ್ಣವರಿಗೂ, ನಮ್ಮ ಶರಣೈ ಸ್ವಾಮಿಗಳವರಿಗೂ, ಶೆಟ್ರಿಗೂ, ಇನ್ನು ಅವರಿವ್ರ ಹೆಸರನ್ನು ತಗೊಳ್ಳೋದು ಅಂತಲ್ಲ, ಯಾರಪ್ಪ ಅಂತಂದ್ರೆ ಮಲ್ಲಯ್ಯನ ದೃಷ್ಟಿ ಒಳಗೆ ನಾವು ಉಳಿಬೇಕಾಗಿದೆ. ಜನರ ದೃಷ್ಟಿ ಒಳಗೆ ಉಳಿದಲ್ಲ, ಮಲ್ಲಿಕಾರ್ಜುನ ದೃಷ್ಟಿ ಒಳಗೆ ಉಳಿದಿವಿ ಅಂತಂದ್ರ ಈಗ ನೋಡಿದ್ರೆ ಇದನ್ನ ದೇವಸ್ಥಾನ ಜೀರ್ಣೋದ್ಧಾರ ಅಂದ್ರೆ ಈಗ ಬೆಳ್ಳಿದ ನೋಡಿದಂಗ ಆಗ್ತದೆ. 4 ವರ್ಷದಿಂದ ಏನು ಇದ್ದಿದ್ದಿಲ್ಲ, ಹೌದಿಲ್ಲ? 5ನೇ ವರ್ಷ ಈಗ ನಾನು ಬರೋದು ಐತಿ, ಈಗ ಬೆಳ್ಳಿದಾಗೈತಿ. ಮುಂದೆ 4-5 ವರ್ಷಕ್ಕೆಲ್ಲ ಬಂಗಾರದ ಆಗ್ತದ ಅಂತ ಶಕ್ತಿಯನ್ನ ಮಲ್ಲಿಕಾರ್ಜುನ ಆಶೀರ್ವಾದವನ್ನ ಮಾಡಿದಾರ. ಅದಕ್ಕೆ ಯಾಕಂದ್ರೆ ನಿಮ್ಮಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಇವು 3 ಕೂಡ ಏನಾಗ್ಯಾವ ಅಂದ್ರೆ ಅಳವಟ್ಟುವುದರಿಂದ ಇಂಥ ಈ ಪವಿತ್ರ ಸ್ಥಾನವನ್ನು ಬೆಳೆಸ್ತಕ್ಕಂಥ ಸಾಮರ್ಥ್ಯ ಈ ಒಂದು ಸಮಿತಿಯ ಎಲ್ಲ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶರಣರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ, ಆಯುಷ್ಯ, ಆರೋಗ್ಯ, ಆಮೇಲೆ ಜ್ಞಾನ, ಇಂಥ ಸೇವೆಯನ್ನ ಶಕ್ತಿಯನ್ನ ಆ ಭಗವಂತ ಮಲ್ಲಿಕಾರ್ಜುನ ಕರುಣಿಸಲಿ. ನಮ್ಮ ಎಲ್ಲ ತಾಯಿಯಂದರಿಗೂ ಮತ್ತೆ ಉಪಸ್ಥಿತರಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತು ಪುರಾಣ ಪ್ರಥಮ ಸ್ವಲ್ಪ ಲೇಟ್ ಆಗೋದನ, ಮತ್ತು ಕೂಡ ಏನಪ್ಪಾ ಅಂದ್ರೆ ಲಕ್ಷ್ಮಿ ಇವತ್ತ ಬಂದ ನೋಡ್ರಿ. ಆಕಿ ಸುತ್ತೂರು ಲಕ್ಷ್ಮಿ ಏನದಾದ್ರೆ ಆಕಿ ಇವತ್ತರ ಬಂದಾಳ. ಬರ್ಲಿ, ಯಾಕೆ ಹಾಕಿಲ್ಲ ನಡೆಯಂಗಿಲ್ಲ, ಹಾಕಿರ್ಲಿಕ್ಕೆ ಮಲ್ಲೇಶ್ವರ ಕುಡಿತಿದ್ದ ಒಣ 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 ಮೊದಲ ಆಕಿ ಸ್ವಾಗತ ಮಾಡ್ಕೊಂಡೆ ಬಂದ್ರೆ ಮುಂದೆ 4 ವರ್ಷ ನೋಡಿದ್ರೆ ಇದು ಕೂಡ ಲಕ್ಷ್ಮಿನೇ ದೇವಸ್ಥಾನ ಅಂತಕ್ಕಂಥದ್ದು. ಇದೊಂದು ವಿಶೇಷತೆ ಅಂತಕ್ಕಂಥದ್ದು. ಅಂತ ಶಕ್ತಿ ನಿಮ್ಮಲ್ಲಿ ಭಗವಂತ ಕೊಟ್ಟಿದ್ದಾನ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ತಿಳಿಸಿ ಇಂದು ಜಗದ್ಗುರು ಸಿದ್ಧಾರೂಢರ ಒಂದು ಚರಿತ್ರೆ, ಇವತ್ತು ಮಹಾತ್ಮರ ಸಂತರ ಚರಿತ್ರೆಗಳನ್ನ ನಾವು ಯಾಕೆ ಹಚ್ಚುತ್ತೇವೆ, ಅವ್ರದ್ದು ಯಾಕೆ ಕೇಳುತ್ತೇವೆ ಅಂತಂದ್ರೆ ಅವರ ಜೀವನಕ್ಕ ನಮ್ಮ ಜೀವನಕ್ಕ ನಾವು ಹ್ಯಾಗ ನಮ್ಮ ಉಪಜೀವನವನ್ನ ಮಾಡಿದ್ರಿ, ಅವರು ತಮ್ಮ ಉಪಜೀವನ ಯಾವುದಕ್ಕಾಗಿ ಮಾಡಿದ್ರು ಅಂತ ಹೋಲಿಕೆಯನ್ನು ಕೊಡೋದಕ್ಕಿದ್ರು. ಟೈಮ್ ಪಾಸ್ ಮಾಡೋದಕ್ಕೆಲ್ಲ, ದುಡ್ಡು ಗೊಳೆ ಮಾಡೋದಕ್ಕಾಗಿ ಅಲ್ಲ. ನಮ್ಮ ಜೀವನಕ್ಕ ಮಹಾತ್ಮರ ಜೀವನಕ್ಕ ಏನು ವ್ಯತ್ಯಾಸ ಅದ ಅದನ್ನು ಅರಿತುಕೊಂಡು ನಡಿಲಿಕ್ಕೆ ಇದೊಂದು ಮಾರ್ಗ ಏನಪ್ಪಾ ಅಂತಂದ್ರೆ ಸಾಧನ ಅಂತಕ್ಕಂಥದ್ದು. ಅದಕ್ಕೆ ಶ್ರಾವಣ ಮಾಸದೊಳಗ ನಿಮಗೆಲ್ಲ ಕಂಗಾಲಾಗಿಟ್ಟ ಜನ ಈ ವರ್ಷದಷ್ಟು ಕಾರ್ಯಕ್ರಮ ಎಲ್ಲಿಲ್ಲ ಇಲ್ಲ. ಯಾಕಂದ್ರ ಗ್ರಾಂಡ್ ಬಿಟ್ಟು ಹೋಗೈತಿ. ಯಾವ್ದ್ರಿ ಕೊರೋನಾ ಅನ್ನೋ ರೋಗ ಐತಲ್ಲ, ಗ್ರಹಣ ಬಿಟ್ಟದ. ಅದಕ್ಕೆ ಈ ವರ್ಷ ಪಂಚಾಂಗ ಗ್ರಹಣ ಇಲ್ಲ. ಅದ್ರಲ್ಲಿ ಸಂಬಳ ನೋಡ್ರಿ, ಅವನಿಗೆ ಗ್ರಹಣ ಬಿಟ್ಟದ. ಯಾಕಂದ್ರೆ ವರ್ಷದಾಗ 3-4 ಗ್ರಹಣಗಳು ಬರ್ತಿದ್ವು, ಸೂರ್ಯನಿಗೆ, ಚಂದ್ರಿಗೆ. ಅವ್ರಿಗೆ ಬಿಟ್ಟದ ನೋಡ್ರಿ, ವರ್ಷಕ್ಕನ ಗ್ರಹಣ ಅಂತಕ್ಕಂಥದ್ದು ಇಲ್ಲ ಅಂತ. ಹಂಗೆ ಇಲ್ಲಿ ಏನು ಅಂತಂದ್ರ ಇವತ್ತು ಈ ವರ್ಷದ ಒಂದು ಶುಭ ಸೂಚನೆ ಏನು ಅಂತಂದ್ರ ಜೀವನದೊಳಗೆ ಅಂಟಿಕೊಂಡಿರ್ತಕ್ಕಂಥ ಅಜ್ಞಾನ, ಅಂಧಕಾರ ಅಂತಕ್ಕಂಥದ್ದು, ಮಾಯಾ ಅಂತಕ್ಕಂಥ ಗ್ರಹಣವನ್ನ ಹೊಡೆದೋಡಿಸ್ತಕ್ಕಂಥ ಇದು ಮುಖ್ಯ ಸಾಧನ ಅಂತಕ್ಕಂಥದ್ದು. ಇದು ಮುಖ್ಯ ಸಾಧನ. ಅದಕ್ಕೆ ಜೀವನದೊಳಗೆ ನಾವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರ ಇಲ್ಲಿ ಹೇಳಿದ್ರು. ಏನು ಅಂತಂದ್ರ ಹೇಳಿದ್ರು ನಮ್ಮ ಶಿವರುದ್ರ ಬಾಗಲಕೋಟೆ ಅವರು ಶರಣ ಹೇಳಿದ್ರು ಒಂದು ಮಾತು. ಎಷ್ಟು ವಿಶೇಷತೆ ನೋಡಿ, ಎಷ್ಟು ವಿಶೇಷತೆ. ಮನಸ್ಸು ಶರೀರ ಹಗರಾಗಬೇಕಾದ, ಶರೀರ ಹಗರಾಗಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಹಗರ ಊಟ ಮಾಡ್ಬೇಕು. ಹಗರ ನಂದ್ಕೂಲೆ ಮತ್ತೆ ಯಾವ್ದ್ರಿ? ಹಗರದಿದ್ದು ತೇಲ್ದೈತಿಲ್ಲ, ಹಗರದ್ದು ತೇಲೋದು ಯಾವ್ದ್ರಿ? ಅಂದ್ರೆ ಪದಾರ್ಥ ಹುಗ್ಗಿ ತೇಲ್ತದ, ಕಡುಬು ತೇಲ್ತಾವ. ತೇಲೋದು ಯಾವ್ದ್ರಿ? ಬಜ್ಜಿ, ಪುರೆ. ಇದರಿಂದ ಏನಾಗ್ತದ? ಶರೀರ ವಜ್ಜೆ ಆಗ್ತದ. ಈ ಶರೀರ ಹಗರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರ ಇದೇನು ನಾನು ನನ್ನದು ಅಂತಕ್ಕಂಥ ಅಹಂಕಾರಕ್ಕೆ ಏನು ಗ್ರಹಣ ಹಿಡಿದದ ಅದು ಹಗರ ಆಗ್ಬೇಕಾದ್ರೆ ಎಲ್ಲಿ ಆಗ್ತದಂದ್ರ ಯಾರ ಬೀಗರ ಮನೆಗೆ ಹೋದ್ರ, ದೊಡ್ಡ ದೊಡ್ಡ ಶ್ರೀಮಂತರ ಮದುವೆಗೆ ಹೋದ್ರ ಆಗತ್ತಿದ್ರ ಹಗರ ಹಸಿಬಿಸಿ ಆಗತ್ತಲ್ಲ. ಹೌದಿಲ್ಲ? ನಮ್ಮ ಮಗಳು ಭಾಳ ಅವ್ರು ಭಾಳ ಚಾಯ್ಸ್ ಮಾಡ್ತಾರ ಅವನ್ನೆಲ್ಲ. ಅದು ಸೀರಿಯಸ್ ಐತೆ, ಅದೇ ಕಮ್ಮಿ ಐತ್ರ ಅಂತ ಹಿಂಗ ಅವನ್ನ ಎಷ್ಟು ಹಾಕಿ ನೋಡಿ ಹಾಕಿ ಇವ್ ನಿಮ್ಗೆ ಸಮಾಧಾನ ಆಗೈತ್ರೆ. ಅಂತಲ್ಲೆಲ್ಲ ಹೋದ್ರ ಮನಸ್ಸು ಶರೀರ ವಜ್ಜಕ್ಕೈತಲ್ಲ ಹೊರತು ಹಗುರಾಗುವುದಿಲ್ಲ. ಹಗುರಾಗುವುದು ಎಲ್ಲಿ ಅಂತಂದ್ರ ಮಹಾತ್ಮರ ಸಂತರ ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾನಡುವುದು ನರನಿಗೆ ಮುಗುತಿ ಅಂತ
ಹಗುರಾಗುವುದು ಎಲ್ಲಿಂದ್ರ ಮಹಾತ್ಮರ ಸಂತರ ಚರಿತ್ರೆಯನ್ನು ಕೇಳೋದ್ರಿಂದ ಮನಸ್ಸುನು ಹಗರಾಗ್ತದ, ಮನಸ್ಸುನು ಹಗರಾಗ್ತದ, ಶರೀರನು ಹಗರಾಗ್ತದ. ಮನಸ್ಸು ವಜ್ಜ ಆಗ್ತದ, ಶರೀರ ವಜ್ಜ ಆಗ್ತದ. ಮನಸ್ಸು ಹಗರಾಗಬೇಕಾದ್ರೆ ಮಹಾತ್ಮರ ಸಂತರ ಚರಿತ್ರೆಯನ್ನು ನಾವು ಕೇಳಬೇಕು. ಅದಕ್ಕೆ ಜಗದ್ಗುರು ಸಿದ್ಧಾರೂಢರು ಇವತ್ತು ಹುಬ್ಬಳ್ಳಿ ಒಳಗ ಎಲ್ಲ ಮಠಗಳನ್ನು ಮರೆಸಿರ್ತಕ್ಕಂಥವ್ರು ಯಾರಂದ್ರ ಜಗದ್ಗುರು ಸಿದ್ಧಾರೂಢ ಮಾಸ್ಟರಿಯವರು. ಯಾಕೆ ಮರೆಸಿದ್ರು ಅಂದ್ರ ಅವರಲ್ಲಿ ಸ್ವಾರ್ಥ ಇಲ್ಲ, ಅವರಲ್ಲಿ ಸ್ವಾರ್ಥ ಇಲ್ಲ. ಎಲ್ಲರೂ ನನ್ನವರು, ಎಲ್ಲರೂ ನನ್ನಂಗನೇ ಆಗಲಿ ಅನ್ನುವ ಇವೆರಡು ಮಾತುಗಳನ್ನ ಅವರು ಅಳವಡಿಸಿಕೊಂಡಿದ್ದಕ್ಕಾಗಿ ಹುಬ್ಬಳ್ಳಿಯ ಮೂಲ ಕೈಲಾಸ ಸಿದ್ಧಾರೂಢನೇ ಪರಮೇಶ ಅಂತ ಹಾಡ್ತಾ ಇದ್ದಾರೆ. ಹುಬ್ಬಳ್ಳಿನೇ ಕೈಲಾಸ, ಸಿದ್ಧಾರೂಢನೇ ಪರಮೇಶ ಅಂತ ಅನುಭವಕ್ಕೆ ತಂದ್ಕೊಂತ ಇದ್ದಾರ. ಅಂಥವ್ರು ಪುರಾಣ ಕೇಳೋದಂದ್ರ ಬಹಳ ದೊಡ್ಡ ಭಾಗ್ಯ ಆಗ್ತಕ್ಕಂಥದ್ದು. ಈ ಸಲ ಬಹಳ ವಿಜೃಂಭಣೆಯಿಂದ ಆಗ್ತದ. ಯಾಕಂತಂದ್ರ ಕೊನೆ ದಿವಸ ನಮ್ಮ ಕರ್ಪೂರ್ ಮಠ ಅಣ್ಣವ್ರು ಕುಣಿದು ಹಾಡಿದ್ರು. ಅಷ್ಟ ಆನಂದ ಆಗ್ತದೆ. ಏನೆಂದು ಕೇಳಲಿ ಪರಮಾನಂದ ಎನಗಾದ ಹದ ನಿನ್ನು. ಆ ಆನಂದ ಆಗ್ಬೇಕಾದ್ರೆ ಯಾರಿಂದ ಆಗ್ತದ? ಶರೀರದ ಭಾರ ಮನುಷ್ಯನ ಭಾರ ಇಳಿದಾಗ ಆನಂದ ಇರ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರೆ ಘೋರ ಭೋಮಾಲೆಗಳಿಗೆ ಮೊದಲಿಗೆ ಆರಿಂದ ತಲುಪುವುದೆಂದು ಚಾರು ಗುರಪ್ಪದ ವಿಡಿಯೇ ಮೊದಲು ಸಂಸಾರ ಬೆಳಗಿಲ್ಲದಾಗುವುದು ಅಂತ ಹೇಳಿದರು. ಸಂಸಾರ ಬೆಳಗಿಲ್ಲ. ಸಂಸಾರ ಅಂದ್ರೆ ಯಾವ್ದ್ರಿ? ಸಂಸಾರ ಅಂದ್ರೆ ಗಂಡ ಹೆಂಡತಿ ಮನಿ ಹೊಲ ವ್ಯವಹಾರ ಪ್ರಪಂಚ ಅಲ್ಲ. ಸಂಸಾರ ಹುಟ್ಟು ಸಾವುಗಳೇ ಸಂಸಾರ. ಹುಟ್ಟು ಸಾವುಗಳಂತಕ್ಕಂಥದ್ದೇ ಸಂಸಾರ. ಇದರಿಂದ ಇದನ್ನು ದೂರ ಆಗ್ಬೇಕಾದ್ರೆ ಚಾರು ಗುರುಪದ ಹಿಡಿಯೇ ಮೊದಲು ಇಲ್ಲಿ ಹೇಳಿದ. ಅದಕ್ಕೆ ಅಂಥದನ್ನ ಯಾಕಂದ್ರ ನಮ್ಮ ಶಕ್ತಿ ಹೇಳ್ತಿದ್ರು ನಮಗ್ ಮೇಟಿಯವ್ರ ಸಿಗಲ್ರಿ, ಹನುಮಂತ ಮೇಟಿಯವ್ರ ಸಿಗಲ್ರಿ ಅಂತ. ನೋಡ್ರಿ ಎಷ್ಟು ಭಾಗ್ಯ. ಯಾವಾಗ ಕೇಳಿದ್ರೆ ನಾವು ಹಂಗ ಹೇಳೋರು ಇಲ್ಲಿ ಚಲೋ ಅದಾರ ಕಾಂಟ್ಯಾಕ್ಟ್ ಮಾಡ್ರಿ ನೀವು. ಅವ್ರಿಗೆ ಬಂದಿರಿ, ನೀವು ಬಿಜಾಪುರ ಬಂದಿರಿ, ಹೊರಗೆ ಕೇಳ್ಯಾರ ಅದು ಅಪೇಕ್ಷೆ. ಅಷ್ಟೇ ಬಲ್ಲಿದರಾಗಿರ್ತಕ್ಕಂಥ ಸಾತ್ವಿಕರು, ಯುವಕರಾಗಿರ್ತಕ್ಕಂಥ ಪ್ರತಾಪ್ ಕುಮಾರ್ ಅವರು ಬಹಳ ಅವರು ತಬಲಾವಾದಾಗ ಇದು ನಿಮ್ಮ ಭಾಗ್ಯ, ಇದು ನಿಮ್ಮ ಪುಣ್ಯ ಅಂತಕ್ಕಂಥದ್ದನ್ನ ಹೇಳಿ ಅದಕ್ಕೆ ನಮ್ಮ ಜೀವನದೊಳಗೆ ನಾವು ಏನ್ ಮಾಡಬೇಕು? ಮನಸ್ಸು ಶರೀರ ಹಗರ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕುಂತ್ಕೋಬೇಕು. ಇವತ್ತು ಪ್ರಥಮ ದಿನ ಉಪದ್ಘಾತ ಅಂತ ಕರೀತಾರೆ. ಉಪದ್ಘಾತ ಅಂತಂದ್ರೆ ಏನು ಅಂತಂದ್ರೆ ಈಗ ಪುರಾಣ ಹಚ್ಚಬೇಕು ಅಂತ ನೀವು ಸಂಕಲ್ಪ ಮಾಡಿದ್ರಿ. ಸಂಕಲ್ಪ ಮಾಡಿ ಮನ್ಯಾಗ ಕುಂದ್ರಾಗತ್ತಿಲ್ರಿ? ಸಂಕಲ್ಪ ಮಾಡಿ ಮನ್ಯಾಗ ಕುಂದ್ರಾಗಂಗಿಲ್ಲ. ಈಗ 8-10 ದಿವಸ ಪರ್ಯಂತರವಾಗಿ ಶ್ರಮ ಪಟ್ಟು ವ್ಯವಸ್ಥೆಯನ್ನ ನೀವು ಮಾಡಿದೀರಲ್ಲ, ಅದಕ್ಕೆ ಉಪದ್ಘಾತ ಅಂತ ಕರೀತಾರೆ. ಉಪದ್ಘಾತ ಅಂತ ಕರೀತಾರೆ. ಶಟ್ರಂತೆ ಹಗಲೇ ಫೋನ್ ಅಂತಾರ, ಅಮ್ಮ ಇದನ್ನ ಮಾಡಿದ್ರಿ, ಇವತ್ತು ಮಾಡಿದ್ರಿ, ನಮ್ಮ ಅಧ್ಯಕ್ಷರಾದಾರಿ, ನಮ್ಮ ಅಡ್ಪತ್ಯರು ಅದಾರಿ, ಹಿಂಗೆಲ್ಲ ಹೇಳೋರು. ಹಂಗಿದ್ ಏನಪ್ಪ ಅಂದ್ರೆ ಉಪದ್ಘಾತ. ಅದು ಪುರಾಣ ಹಚ್ಚೋದು ದೃಷ್ಟಾಂತ ಆಯ್ತು. ಸ್ವಲ್ಪ ಇವತ್ತು ಫೌಂಡೇಶನ್ ಪುರಾಣ ಅಂದ್ರೆ ಮಣಿ ಕಟ್ಬೇಕಾದ್ರೆ ಏನ್ ಮಾಡ್ಬೇಕು? ಹಂಗ ಬಾಡಿ ಏರಿಸ್ತೇವೆ ನಾವು. ಫೌಂಡೇಶನ್ ಬೇಕಲ್ಲ. ಫೌಂಡೇಶನ್ ಭದ್ರವಾಗಿ ಇತ್ತು ಅಂತಂದ್ರ ಅದೇನಾಗ್ತದ? ಮೇಲಿಂದ ಮೇಲಿಗೆ ಎಷ್ಟು ಅಂತಸ್ತಿನ ಮಾಡಿದ್ರು ಕೂಡ ಕಟ್ಲಿಕ್ಕೆ ಬರ್ತದ. ಹಂಗೆ ಇಲ್ಲಿ ಏನಾಯ್ತು ಅಂತಂದ್ರೆ ಉಪದ್ಘಾತ. ಉಪದ್ಘಾತ ಅಂತಂದ್ರೆ ಏನು ಅಂತಂದ್ರೆ ಒಂದು ಸಣ್ಣ ಚುಟ್ಟಿಗೆ ಹೇಳ್ತೇನೆ ನಿಮಗ. ಬೇಸಿಗೆ ದಿನದೊಳಗ ಹಳ್ಳಿ ವಾತಾವರಣದೊಳಗ ಒಬ್ಬ ಯಾಂತ್ರಿಕ ಪಾದಯಾತ್ರೆಯನ್ನು ನಡ್ಕೊಂತ ಹೋಗ್ತಿದ್ದ. ಅನೇಕ ದೇವಸ್ಥಾನಕ್ಕೆಲ್ಲ ಒಂದು ಹಳ್ಳಿ ಒಳಗೆ ಬಂದ. ಹಳ್ಳಿ ಒಳಗೆ ಚವನಿ ಮನಿ, ದನ ಕರ ಮನಿ ಮುಂದೆ ಇಲ್ಲಲ್ಲ. ಅವನಿಗೆ ಬ್ಯಾಸಿಗೆ ಒಳಗೆ ಏನ್ ಕುಡಿಬೇಕು ಅನ್ಸಿತ್ತು ಅಂತಂದ್ರೆ ಅವಾಗಿನ ಮಂದಿಗೆ ಏನ್ ಕುಡಿಬೇಕು ಅನ್ಸಿತ್ತು ಅಂದ್ರೆ ಬ್ಯಾಸಿಗೆ ಒಳಗ ಒಂದಿಷ್ಟು ಮಜ್ಜಿಗೆ ಕುಡಿದ್ರ ಚಲೋ ಆಗ್ತೈತಿ. ಮಜ್ಜಿಗೆ ಕುಡಿದ್ರೆ ಚಲೋ ಆಗ್ತೈತಿ. ಈಗಿನ ಮಂದಿಗೆ ಅದಿಲ್ರಿ, ಈಗಿನ ಮಂದಿ ರೋಗ ಬರೋದ ಕುಡಿದ್ರಣ. ಹಂಗ ಅವ್ ಬಂದ ಹೊರೊಳಗ್ ಬಂದ ತಿರುಗಾಡ್ಕೊಂತ ಬಂದ. ಚವನಿ ಮನಿ ದೊಡ್ಡ ಮನಿ ಇತ್ತು. ಅಲ್ಲೊಬ್ಬ ಅಜ್ಜಿ ಕುಂತ್ಕೊಂಡಿದ್ಲು. ಅವಾಗ ನೋಡಿದ್ರು. ನೋಡಿ ಒಂದಿಷ್ಟು ದೊಡ್ಡ ಮನಿ ಐತಿ, ಅಂಗಳದಾಗ ಇಷ್ಟೆಲ್ಲ ದನ ಕರುಗಳದಾವು, ಇವ್ರ ಮನಿಯೊಳಗ ಮಜ್ಜಿಗೆ ಅದಾವು ಅಂತ ಸಂಕಲ್ಪ ಮಾಡಿ ಬಂದ. ಉಷ್ಯತ್ತು ಕಟ್ಟಿ ಮೇಲೆ ಕುಂತ ತಕ್ಷಣ ಅವಾಗ ಯಾವ ಊರಪ್ಪ? ಇಂಥ ಊರವರು. ಈಗ ನಾನು ಸ್ವಿಸರ್ಲಿಕ್ಕೆ ಯಾತ್ರಾ ಹೊರಟೇನಿ ಅಂದ ತಕ್ಷಣ ತಡಕ್ನ
ಮಜ್ಜಿಗೆ ಕೊಡೋದ್ರೆ ಯಾರು ಕೊಡ್ತಾರೆ? ಕೊಡ್ತಾರ? ಕೊಡಂಗಿಲ್ಲ. ಅವಾಗ ಅಂದ್ರೆ ಏನಮ್ಮ ಇದು ಮಣಿ ಎಷ್ಟು ದೊಡ್ಡದೈತಿ? ಹೌದಪ್ಪ ಮಣಿ ದೊಡ್ಡದದ, ಮನ್ಯಾಗ ಮಂದಿನೂ ಬಹಳ ಅದಾರ. ಮಕ್ಕಳು ಎಷ್ಟು ಮಂದಿ ಅದಾರ? 8 ಮಂದಿ ಗಂಡು ಮಕ್ಕಳು, 6 ಮಂದಿ ಹೆಣ್ಣು ಮಕ್ಕಳು. ಎಷ್ಟು ಮಂದಿ ಆದ್ರಿ? ಈಗಿನ ಮಂದಿ ಬಾಯಾಗ ಕೈ ಕೊಟ್ಟೈತಿ ಕಂಪ್ನಿ. 1 2 ಹಿಡಿಯಾಕ ಆಗೋದು. ಅವಾಗ ಏನಾಯ್ತು ಅಂದ್ರೆ ಇಷ್ಟು ಮಂದಿಪ್ಪ. ಹೌದ್ರಿ ಅದು. ಮತ್ತೆ ಎಷ್ಟು ದನ ಕರುಗಳು ಎಮ್ಮಿ ಆಕಳ ಅದಾವು? ಆಕಳ ಎಷ್ಟು ಅದಾವು? ಆಕಳು ಒಂದು 32 ಆಕಳ ಅದಾವು. ಎಮ್ಮೆ ಎಷ್ಟು ಅದಾವು? ಅವು ಒಂದು 20 ಅದಾವು. ಅವು ಅಷ್ಟು ಏನು ಹಿಡ್ತಾವ? ಅಷ್ಟು ಕಟ್ಟಾಗ್ಯಾವ, ಬಟ್ಟಗಿದ್ದಾವ ಅಂತ ಇಲ್ಲಪ್ಪ. ಅಷ್ಟು ಹಿಡ್ತಾವ ಅಂತ ಆ ಒಂದ್ ಒಳಗ ಅಷ್ಟು ಹಾಕಿ ಕೊಡ್ತಾವ ಅಂತ ಮೇಲೆ ನನಗ ಮಜ್ಜಿಗೆ ಸಿಗ್ತಾವ. ಅವಷ್ಟ ಮತ್ತ ಹಾಲು ನೀವೆಲ್ಲ ಏನು ಮಾರಕ್ಕೆ ಡೈರೆಕ್ಟ್ ಕಳಿಸ್ತೀರೋ ಏನು ಮನೆಗೆ ಇಟ್ಕೊಂತೀರಿ? ಇಲ್ಲಪ್ಪ, ನಮ್ಮ ಮನೆ ಒಳಗೆ ಮಾರು ಸಂಸ್ಕಾರ ಇಲ್ಲ. ಉಂಡಷ್ಟು ಉಳಿತು ಅಂದ್ರೆ ಹಬ್ಬ ಹಾಕ್ತೇವಿ, ಬೇಕಾದಷ್ಟು ಮತ್ಸರು ಇಟ್ಕೊಂತೇವಿ. ಉಳಿದಿದ್ದನ್ನ ಏನ್ ಮಾಡ್ತೀರಿ ಅಂತ ಕೇಳಿ ನಾವು. ಉಳಿದಿದ್ದು ಏನ್ ಮಾಡ್ತೀರ? ಮಜ್ಜಿಗೆ ಮಾಡ್ತೇವೆ ನಾವು. ಮಜ್ಜಿಗೆ ಏನು ದಿವಸ ಮಾಡ್ತೀರ? 2 ದಿವಸಕ್ಕೊಂದು ಮಾಡ್ತೀರ ಅಂತ ನೋಡ್ರಿ. ಹಂಗ ಎಲ್ಕ್ರಿ ಒಂದು ವಾಟೆ ಹುಳು ಮಜ್ಜಿಗೆಗಾಗಿ ಇಡೇ ಪ್ರಪಂಚನ ವಿಚಾರ ಮಾಡಿದ. ಇಡೇ ಪ್ರಪಂಚನ ವಿಚಾರ ಮಾಡಿದ. ಇಲ್ಲಪ್ಪ ದಿವಸ ಮಾಡ್ತೇವೆ. ಮತ್ತ ಮಜ್ಜಿಗೆ ದನ ಕುಡಿಸ್ತೀರ, ಮಂದಿ ಕುಡಿಸ್ತೀರಿ? ಅದು ಕಂಪ್ನಿ ಇರ್ತದೆ ನೋಡಿ, ಜಿಪ್ಪುಡ್ ಕಂಪ್ನಿ. ಯಾರು ಕೊಟ್ರೆ ಏನಾಗೋದೈತ? ಹಾಕು ದನಕ್ಕೆ ಅಂದಿರ್ತೈತಿ ಕಂಪ್ನಿ. ಇಲ್ಲಪ್ಪ, ಇದರಿಂದ ಬೆಣ್ಣೆ ತೆಗೆದು ಗಡಿಗೆ ತುಂಬಿಟ್ಟು ಇಲ್ಲೇ ತಂದಿಟ್ಟೆ ನೋಡು ಮಣ್ಣು ಗಡಿಗೆ 3 ಕೊಡ ಮಜ್ಜಿಗೆ ಅದಾವು, ಯಾರು ಬಂದವ್ರು ತುಂಬ್ಕೊಂಡು ಹೋಗ್ತಾರ ಅಂತ ಹೇಳಿ. ಅವಾಗ ನನಗೊಂದು ವಾಟೆ ಕೊಡ್ರಿ ಅಪ್ಪ, ನೀನ ಎಷ್ಟು ಬೇಕಷ್ಟು ಕುಡಿ ಅಂತ ಹೇಳಿದ್ದಕ್ಕ. ಇದನ್ನ ಹೇಳಿಕೆ ತಾತ್ಪರ್ಯ ಏನು ಅಂತಂದ್ರ, 1 ವಾಟೆ ಮಜ್ಜಿಗೆಗಾಗಿ ಇಷ್ಟು ವಿಚಾರ ಮಾಡಿದ್ರು. ಆಗ ಮಲ್ಲಿಕಾರ್ಜುನ ಸ್ವರೂಪವನ್ನ, ಮಲ್ಲಿಕಾರ್ಜುನ ವ್ಯಕ್ತಿತ್ವವನ್ನ ತಿಳಿದುಕೊಂಡು ನಾವು ಅಳವಡಿಸಿಕೊಳ್ಳಬೇಕಾದ್ರೆ ಎಷ್ಟು ಸಾಧನವನ್ನ ಮಾಡಬೇಕು? 1 ದಿವಸದಲ್ಲ, 2 ದಿವಸದಿಂದಲ್ಲ, ಹುಟ್ಟಿನಿಂದಲೇ ಅವನನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ನೀವು ಪರಂಪರೆ ಬಂದಿಲ್ಲ, 40 ವರ್ಷ ಪರ್ಯಂತರವಾಗಿ ಬಂದಾಗ ಅದಕ್ಕೆ ಅಂತ ಪುರಾಣವನ್ನ ಇಲ್ಲಿ ಜಗದ್ಗುರು ಸಿದ್ಧಾರರು ಬಹಳ ಕರುಣಾಮೂರ್ತಿ ಹುಬ್ಬಳ್ಳಿಯೊಳಗೂ ಬಹಳ ಪವಾಡಗಳನ್ನ ಇದರೊಳಗೆ ಬಿಜಾಪುರದೊಳಗಿನ ಪವಾಡಗಳನ್ನ ಮಾಡಿದನ. ಅಂತ ಮಹಾತ್ಮನ ಪವಾಡಗಳಲ್ಲಿ ನಡೆದದ ಈ ಗವಾಯಿಗಳು ಒಂದು ಹಾಡ್ತಾರ. ಹಾಡಿದ ಮೇಲೆ ಮತ್ತೆ ಮುಂದುವರಿಸ್ತಾರೆ. ಸಾಂಬ ಜೈನ ಪಾರ್ವತಿ ಶಿವಹರ ಮಾದೆ ಮನಸ್ಸು ಕಾರಾಗದೆ ಸ್ವಾಮಿ ದಯವು ಬಾರದೆ, ಮನಸ್ಸು ಕಾರಾಗದೆ ಸ್ವಾಮಿ ದಯವು ಬಾರದೆ, ಮನಸ್ಸು ಕಾರಾಗದೆ ಸ್ವಾಮಿ ದಯವು ಬಾರದೆ, ವಿನಯದಿಂದ ನಿಮ್ಮ ಪಾದ, ವಿನಯದಿಂದ ನಿಮ್ಮ ಪಾದ ನಂಬಿದೆ ಕೃಪಾ
ದೇವರನ್ನೇ ಕೇಳಬೇಕಾದ್ರೆ ನಾವು ಯಾರನ್ನ ಕೇಳ್ತೀವಿ? ಹೌದಿಲ್ಲ? ಯಾರನ್ನ? ದಯೆ ಬಾರದೆ, ಮನಸ್ಸು ಕರಗದೆ, ಏನನ್ನು ದಯಾಜ್ಞೆ, ಮನಸ್ಸು ಎಷ್ಟು ಸಲ್ಲೈತಿ ಮನಸ್ಸು ಅಂತ ವ್ಯವಹಾರಗಳನ್ನ ನಮ್ಗೆ ಏನಾದರೂ ಕೊರತೆ ಆದಾಗ, ತೊಂದರೆ ಆದಾಗ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತೀವಿ. ರಿಕ್ವೆಸ್ಟ್ ಮಾಡ್ಕೊಂಡು ಇಷ್ಟಾದ್ರೂ ನನಗೆ ಕರುಣೆ ಬರಬಾರ್ದಲ್ಲ ಅಂತ ಲೌಕಿಕದೊಳಗೆ ನಾವು ನಮ್ಮ ನೆರೆ ಹೊರೆಯವರನ್ನ ಆತ್ಮೀಯವಾಗಿ ಬೇಡ್ಕೊಳ್ತೀವಿ. ಆದರೆ ಇಲ್ಲಿ ಪರಮಾತ್ಮನನ್ನು ಕುರಿತು ಬೇಡಿಕೊಂಡಿದ್ದಾರೆ. ಪರಮಾತ್ಮನನ್ನು ಕುರಿತು ಬೇಡಿಕೊಳ್ಳೋದು ಯಾವುದು ಅಂತಂದ್ರೆ ಹೇಳ್ತಾ ಇದ್ದಾರೆ ದೇವಾಲಯ ಯಾವುದರಿಂದ ಆವಿಷ್ಯ ಹೋಯ್ತು, ಆವಿಷ್ಯ 10, ಪ್ರಾಯಕ್ಕೆ 20, ಪ್ರಾಯದ ಗಾಯಕ 30, ಉಳಿದು 50 ಗೊರಕಿ ಹೊಡೆದೊಳಗ ಹೋದ. 50 ಗೊರಕಿ ಹೊಡೆದು ನಿಂತಿರೊಳಗ ಹೋದು. ಪ್ರಾಯದ 20 ವಯಸ್ಸು ಆಗೋ ಮಟ್ಟ ಏನನ್ನು ಗೊತ್ತಾಗಂಗಿಲ್ಲ. ಯಾರು ಹೇಳಿದ ಮಾತನ್ನು ತಿಳಿಯಂಗಿಲ್ಲ. ದೊಡ್ಡವ್ರು ಸಣ್ಣವ್ರು ಕಾಣಂಗಿಲ್ಲ. ಏನ್ ಮಾಡಬಾರ್ದು ತಪ್ಪನ್ನು ಮಾಡ್ತಾನ ನೋಡು. ಪ್ರಾಯಕ್ಕೆ 20 ವರ್ಷದೊಳಗೆ ಏನು ಅಪರಾಧ ತಪ್ಪು ಮಾಡಿರ್ತಾನಲ್ಲ, ಕನ್ಯೆ ಸಿಗದಂಗ ಆಕೈತಿ ಅವಾಗ. ಹೌದಿಲ್ಲ? ಕನ್ಯೆ ಸಿಗದಂಗ ಆಕೈತಿ. ಈಗಿನ ಕಾಲದಲ್ಲಿ ಕನ್ಯೆನೇ ಸಿಗೋದು ಯಾವ್ದೊಳಗೂ ಇಲ್ಲ. ಕನ್ಯೆ ನಿಮ್ಮ ಊರ್ ಕಡೆ ಅದಾವ ಗೊತ್ತು, ನಮ್ಮ ಕಡೆ ಕನ್ಯೆ ಸಿಗೋದು ಅನ್ನೋದು ಅವ್ರ ತಂದೆ ತಾಯಿ ಹೊಟ್ಟೆ ಮೇಲೆ ಹಿಡ್ಕೊಂಡಿತ್ತು ಕಂಪ್ನಿ. ಕನ್ಯೆ ಸಿಗ್ತದ ಇಲ್ಲ ಅಂತ ಹೇಳ್ತ ನಮ್ಮ ಮಗಳು ನಗಾಕತ್ತಾರ ನೋಡು. ಹಂಗೆ ಇಲ್ಲಿ ಏನು ಅಂತಂದ್ರ ಅವಾಗ ಆ ಗಾಯಕ 30 ವರ್ಷ ಬೇಕಂತ ನೋಡ್ರಿ. ನನಗೆ ತಿಳಿಲಿಲ್ಲ, ನಾ ಹಂಗ ಮಾಡಿದೆ ಹಿಂಗ್ ಮಾಡಿದೆ, ನಾ ಏನಕ್ಕೆ ಹಂಗ ಮಾಡ್ಲಿಕ್ಕೆ ನನಗೆ ದೊಡ್ಡ ಕನ್ಯೆ ಸಿಗ್ತಿತ್ತು, ನಮ್ಮ ಅಪ್ಪ ಅವ್ರು ರೊಟ್ಟಿ ಮಾಡಿ ಕೊಡ್ತಿದ್ರು ಅಂತ ತಿಳ್ಕೊಂಡು ಆ ಗಾಯ ಮಾಸ್ಕೊಳಕ್ 30 ವರ್ಷ ಕಡಿದಂತ ನೋಡ್ರಿ. ಆ ಗಾಯ ಮಾಸ್ಕೊಳಕ್ 30 ವರ್ಷ ಅಂತ 50 ವರ್ಷ ಹುಟ್ಟಿದ್ಯಾಕ ಸಾಯಾಕ ಸತ್ಯಾಕ ಹುಟ್ಟಾಕ ಅಂತ. ಅದಕ್ಕೆ ನಮ್ಮ ಜೀವನದೊಳಗೆ ನಾವೇನ್ ಮಾಡ್ಬೇಕು ಅಂತಂದ್ರ ಈ ಒಂದು ಆಯುಷ್ಯ ಅಭಿವೃದ್ಧಿ ಆಗಬೇಕಾದ್ರೆ, ಆಯುಷ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಏನಾಗೈತ್ರಿ? ಭಗವಂತ ಕಳಿಸ್ಬಿಟ್ಟ. ಹೌದಿಲ್ರಿ? ನಮ್ಮ ಆಯುಷ್ಯ ಎಷ್ಟು ಅಂತಂದ್ರ ನಾವು ತಾಯಿ ಉದರದೊಳಗೆ ಇದ್ದಾಗನೇ ಇವು ಏನ್ ಉಣಬೇಕು, ಎಷ್ಟು ವರ್ಷ ಬದುಕಬೇಕು, ಎಲ್ಲಿರಬೇಕು, ಎಷ್ಟು ಪ್ರಾಪ್ತ ಆಗಬೇಕು ಅನ್ನೋದನ್ನ ಭಗವಂತ ಕಳಿಸ್ಕೊಟ್ಟಿನ. ಆದ್ರೆ ಅದನ್ನು ಮೀರಿಸುವ ಸಾಮರ್ಥ್ಯ ಯಾರಿಗೆ ಅದ ಅಂದ್ರ ಮಹಾತ್ಮರಿಗೆ ಅದ, ಸಂತರಿಗೆ ಅದ. ಮಹಾತ್ಮರಿಗೆ ಅದ, ಸಂತರಿಗೆ ಅದ. ನಿಸರ್ಗವನ್ನು ಮೀರಿಸುವ ಸಾಮರ್ಥ್ಯ. ಇವತ್ತ ನಿನ್ನೆ ಏನಿತ್ರಿ? ಇನ್ನೇನಿತ್ರಿ? ಅಮಾಸೆ. ಹೌದಿಲ್ಲ? ಅಮಾಸೆ ಐತಿ. ನಾವು ಹುಣ್ಣಿ ಮಾಡಕ್ ಬರ್ತೈತಿ ನಮ್ಗೆ? ಅವಗೂ ಇಲ್ಲ. 3 ಲೋಕದ ಒಡೆಯರಲ್ಲ ಆ ಪರಮಾತ್ಮನಿಗೂ ಅಮಾಸೆ ಹೋಗಿ ಹುಣ್ಣಿ ಹೋಗಿ ಅಮಾಸೆ ಮಾಡಕ್ ಬರಂಗಿಲ್ಲ. ಹುಣ್ಣಿಮೆ ಹೋಗಿ ಅಮಾಸೆ ಹೋಗಿ ಹುಣ್ಣಿಮೆ ಮಾಡೋ ಸಾಮರ್ಥ್ಯ ಯಾರಿಗೆ ಅಂದ್ರೆ ಮಹಾತ್ಮರಿಗೆ ಅದ, ಸಂತರಿಗೆ ಅದ. ಅದನ್ನ ಯಾರು ಮಾಡಿದ್ರು ಅಂದ್ರ ಶಿಶುನಾಳ ಸರಿತು ಶಿವಿಯೋಗಿ ಮಾಡಿಕೊಟ್ರು. ಶಿಶುನಾಳ ಹುಣ್ಣಿಮೆ ಐತಿ ಅಂತಂದ್ರ ಅದೆಲ್ಲ ಹುಣ್ಣೆ ಐತೋ, ಪೂರ್ಣ ಚಂದ್ರದಾನ ಅಂತ ಒಬ್ಬ ಬಂದ, ಇವತ್ತು ಅಮಾಸೆ ಐತಿ, ಅದನ್ನ ಕತ್ಲ ಮಾಡಿ ತೋರಿಸಿದ್ರು. ಕತ್ಲೈತಿ ಇವತ್ತು ಅಮಾಸೆ ಹುಣ್ಣಿಮೆ ಅಂತಿರಲ್ಲ ಅಂದಾಗ ಹುಣ್ಣಿಮೆ ಮಾಡಿ ತೋರಿಸಿದ. ಅದಕ್ಕೆ ಇಲ್ಲಿ ಏನ್ ಮಾಡಬೇಕಾಗ್ಯದ ಅಂತಂದ್ರ ಮಹಾತ್ಮರು ಸಂತರು ಅವರಿಗೆ ನಾವು ಮರೆ ಹೋಗಬೇಕು. ಆ ನಿಸರ್ಗವನ್ನ ಮೀರಿಸುವ ಸಾಮರ್ಥ್ಯ ಯಾರಿಗೆ ಅಂದ್ರೆ ಮಹಾತ್ಮರಿಗದ. ಅದಕ್ಕೆ ಮಹಾತ್ಮರ ಸಂತರ ಚರಿತ್ರೆಯನ್ನ ಆಯುಷ್ಯ ಅಭಿವೃದ್ಧಿ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗದ? ಮಹಾತ್ಮರಿಗದ. ಪರಮಾತ್ಮನಿಗಿಲ್ಲ, ಬ್ರಹ್ಮನಿಗಿಲ್ಲ, ವಿಷ್ಣುನಿಗೇನು ಇಲ್ಲ. ಅದಕ್ಕನ ಆ ಮಹಾತ್ಮನಿಗೆ ಏನ್ ಹೇಳಿದಾರ? ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ, ಗುರು ಸಾಕ್ಷಾತ್. ಯಾರು? ಗುರುನೇ. ಯಾಕಂದ್ರೆ ಅವರು ಮಾಡದೇ ಇರತಕ್ಕಂಥ ಕಾರ್ಯವನ್ನ ಮಾಡುವ ಸಾಮರ್ಥ್ಯ ಯಾರಿಗದ ಅಂದ್ರೆ ಮಹಾತ್ಮರಿಗದ, ಸಂತರಿಗದ. ಅವ್ರ ಚರಿತ್ರೆ ಕೇಳುವುದರಿಂದ ಪುಣ್ಯ ಮಾಡ್ಬೇಕಂತ ಭಾವನೆ ಬರ್ತದ, ಪಾಪ ಕಳ್ಕೋಬೇಕಂತ ಭಾವನೆ ಬರ್ತದ, ಧರ್ಮ ಸಂಗ್ರಹ ಮಾಡ್ಬೇಕಂತ ಭಾವನೆ ಬರ್ತದ, ತ್ಯಾಗ ಮನೋಭಾವನೆ ಬರ್ತದ. ತ್ಯಾಗ ಮನೋಭಾವ. ಈಗ ಬಿಜಾಪುರದೊಳಗ ಜ್ಞಾನಯೋಗಿ ಮಹಾನ್ ತತ್ವಜ್ಞಾನಿಗಳು ಅವ್ರು ನೋಡಿದ್ರೆ ಏನಾಕೈತ್ರಿ? ಒಬ್ಬರಿಗೆ ಸಟ್ಟಾಕೈತಿ,
ಯಾರಂದ್ರಿ? ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಒಬ್ಬರಿಗೆ ಸಂಕಟ ಆಗೈತಿ. ಸಂಕಟ ಇದ್ದದ್ದು ಕಡಿಮೆ ಆಗಿ ಹೋಗ್ತದ. ಯಾಕ ಸಂಕಟ ಆಗುದು ಅಲ್ಲಿ ಇಲ್ಲವೇ ಇಲ್ಲ, ತಾಪ ಆಗುದು ಅವರಲ್ಲಿ ಇಲ್ಲವೇ ಇಲ್ಲ. ನಮ್ಮಲ್ಲಿ ತಾಪ ಇತ್ತಂದ್ರ ಆ ತಾಪವನ್ನು ಕಳೆಯುವ ಸಂಪತ್ತು ಅವರಲ್ಲಿ ಅದ. ತಾಪವನ್ನು ಕಳೆಯುವ ಸಂಪತ್ತು ಯಾವ್ದ್ರಿ? ತಾಪ ಕಳೆಯುವ ಸಂಪತ್ತು ಯಾವುದು? ದುಡ್ಡಲ್ಲ, ಜ್ಞಾನ ಸಂಪತ್ತು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಅಂತಪ್ಪ ದಿವ್ಯ ರತ್ನವನ್ನು ಪಡೆದರೆ ನಿನ್ನಂತ ಶ್ರೀಮಂತರೇ ಇಲ್ಲ ಅಂತ ಪ್ರಭುದೇವರು ಹೇಳಿದಾರ. ಇದೆಲ್ಲ ಪುರಾಣ ಒಂದು ನಿಮಿತ್ತ ಮಾಡಿಕೊಂಡು ಆ ವಿಷಯ ಅಭಿವೃದ್ಧಿ ಆಗ್ತದ. ನೀವು ಎಷ್ಟು ದಿವಸ ಇಲ್ಲಿ ಕುಂಡಿರ್ತೀರಿ, ಬಂದು ಮಲ್ಲಯ್ಯ ಗುಡ್ಯಾಗ ಅಲ್ಲಿ ಇಲ್ಲಿ ಕುಂಡ್ರದನೆ, ಟೈಮ್ ಪಾಸ್ ಮಾಡದನೆ, ಇದ್ರಾಗ ಕಡೆ ಆಗತ್ತೈತಿ ಮನುಷ್ಯ. ಆಯುಷ್ಯ ಕಡಿಮೆ ಆಗತ್ತೈತ್ರಿ. ಯಾಕೆ ಹೇಳೋದು ಮೊದಲ ನರ ನೆಟ್ಟಿಗೆ ಕೈಯಾಗ ಮೊದಲು ಎಲ್ಲ ಪೈಸನ್ ಆಹಾರ ತಿಂದು ನರ ನಡಕ್ತಾಗಿ ಇನ್ನು ವಯಸ್ಸು ಹುಡುಗರು ಹಿಂಗ್ ನಡಕ್ತಾಗಿಲ್ಲ. ಯಾಕ ಆ ನಡುಗುದ್ರಾಗ ಮತ್ತಿದ್ರ ತಿಪ್ಪಿ ಕೆಲ್ತದ್ರಿ, ಕೋಳಿ ಕೆಲ್ತರ್ತದ. ತಿಪ್ಪ್ಯಾಗ ಏನಿರ್ತದ? ತಿಪ್ಪಿ ಒಳಗೆ ಏನದ ಹೇಳ? ಏನು ಇಲ್ಲ, ಏನು ಹುರುಳು ಇಲ್ಲವೇ ಇಲ್ಲ. ಹುರುಳು ಇಲ್ಲದಕ್ಕೆ ನಾವು ಗಂಟು ಬಿದ್ದು ನಮ್ಮ ಆಯುಷ್ಯವನ್ನು ಹರಣ ಮಾಡಿಕೊಳ್ಳಿಕ್ಕಂತಿದ್ದೇವೆ, ಆಯುಷ್ಯವನ್ನು ನಾಶ ಮಾಡಿಕೊಳ್ಳಿಕ್ಕಂತಿದ್ದೇವೆ. ಆಯುಷ್ಯ ಅಭಿವೃದ್ಧಿ ಆಗಬೇಕು, ಆರೋಗ್ಯ ಅಭಿವೃದ್ಧಿ ಆಗಬೇಕು. ಇಲ್ಲಿ ಬಂದು ಕುಂತ್ರೆ 1 ತಾಸು 2 ತಾಸಲ್ಲ 3 ತಾಸು ಕುಂತ್ರೆ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಸಿದ್ಧಾರ್ಥ ಚರಿತ್ರೆ ನಾನು ಹೇಳೋದಲ್ಲ 6 ವರ್ಷ ಆಯುಷ್ಯ ಮುಂದಕ್ಕೆ ಬರ್ತದೆ. ಅದಕ್ಕೆ ನಮಗೆ ಕೊರಿತಿದ್ದಿದ್ದು ಯಾವ್ದೈತ್ರಿ? ಕೊರಿತ ಯಾವ್ದೈತ್ರಿ? ದುಡ್ಡಿಗೆ ಕೊರತಿಲ್ಲ, ಸಂಪತ್ತಿ ಕೊರತಿಲ್ಲ. ಈಗ ಕೊರತೆ ಯಾವ್ದೈತಂದ್ರೆ ಆಯುಷ್ಯದ ಕೊರತೆ ಐತಿ. ಗೊತ್ತಿಲ್ಲ ಕಂಪ್ನಿ ಎಷ್ಟು ಮಂದಿ ಹೋಗ್ತಾರೆ. ನೀವು ಪುಣ್ಯವಂತರಿದ್ದೀರಿ. ನಾ 5 ವರ್ಷದ ಬಂದಾಗ ಮುಖ ಏನದ ಅಷ್ಟು ಮುಖ ಅದಾವ, ಒಂದು ಮುಖ ಇಲ್ಲ ಅನ್ನಂಗೇನೇ ಇಲ್ಲ. ಹೋಗಿಲ್ರಿ ಎಲ್ಲಾರು. ಯಾಕಂದ್ರೆ ಹಂಗ ಮಲ್ಲಯ್ಯನ ನೆರಳೋದು ನೀವು ಅದೀರಿ, ಮಲ್ಲಯ್ಯನನ್ನು ನೀವು ನಂಬಿರಿ. ಅದೇ ವಿಟಾಮಿನ್ಸ್, ಅದೇ ವಿಟಾಮಿನ್ ಆಹಾರ, ಅದರಿಂದ ಏನಾದ್ರೆ ನೀವು ಬಲಾಢ್ಯರದಿರಿ, ಶಕ್ತಿವಂತರದಿರಿ. ಅದರ ಜೊತೆಗೆ ಜ್ಞಾನ ಸಂಪತ್ತನ್ನು ಪಡೆದುಕೊಳ್ಳಬೇಕಂತಕ್ಕಂಥ ಅಪೇಕ್ಷೆ ನಿಮ್ಮಲ್ಲಿ ಅದ ಅಂತ. ಅದಕ್ಕೆ ಇಲ್ಲಿ ಆಯುಷ್ಯ, ಆಮೇಲೆ ಆರೋಗ್ಯ, ಮತ್ತು ಇನ್ನೊಂದು ದೊಡ್ಡ ರೋಗ. ಯಾವ್ದು ರೋಗ ರೀ? ಯಾವುದೋ ರೋಗ, ರೋಗ ಅಂತಕ್ಕಂಥದ್ದು ಏನೈತಲ್ಲ, ಆ ರೋಗವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಬರ್ತದ. ಅದನ್ನ ಮಾಡ್ಕೊಳ್ಳಕ್ಕೆ ನಮ್ಗೆ ಸಮಯನೇ ಇಲ್ಲ. ಬಸವಣ್ಣ ಹೇಳ್ತಾನ, ಇಂದಿಗೆಂದು ನಾಳೆಗೆಂತೆಂದು ಬೆಂದ ಒಡಲ ಸಂಸಾರ ಹೊರೆಯ ಹೋಯಿತ್ಯನ್ನ ನೋಡ ಅಂತ ಹೇಳಿದ. ಇಂದಿಗೆಂತೂ ನಾಳೆಗೆಂತೂ ನಾವು ಎದಕ್ಕೆ ಅವಶ್ಯಕತೆ ಅಂದ್ರೆ ಇವತ್ತೇನು ಮಾಡೋದು, ನಾಳೆ ಏನು ಮಾಡೋದು, ನಾಳೆ ಹೆಂಗೆ ದುಡ್ಡು ಸಂಗ್ರಹ ಮಾಡೋದು, ಇವತ್ತು ಹೆಂಗೆ ದುಡ್ಡು ಸಂಗ್ರಹ ಮಾಡೋದು. ಇಂದಿಗೆಂತೂ ನಾಳೆಗೆಂತೂ ಬೆಂದ ಒಡಲು ಸಂಸಾರದ ಹೊರೆಯ ಹೋಯಿತ್ಯನ್ನ ಸಂಸಾರ ಅಂತ ಹೇಳಿದ. ಇದ್ರೊಳಗನ ಆಯುಷ್ಯ ಹೋಗ್ಯಾರ. ಬೆಂದ ಒಡಲು ಅಂತ ಹೇಳ್ಯಾರ. ಬೆಂದೈತಿಲ್ರಿ, ನಮ್ಮನ್ನ ನಾವು ಉಣ್ಣುವುದರಿಂದ ಈ ಸಂಸಾರ ಶರೀರ ಬೆಂದಂಗಿಲ್ಲ. ಬೆಂದು ಅಂದ್ರ ಅಂತೀವಿ ನೀವು ಒಲಿ ಮೇಲೆ ಹಣ್ಣು ಇಟ್ಟಾಗ ನೋಡ್ತೀರಿಲ್ಲ, ಈಗೇನು ನೋಡೋದಿಲ್ಲ ಇಲ್ಲ. ಅದು 3 ಸಲ ಆತ್ಮ ಜಟ ಇದ್ರಂಗಿಲ್ಲ. ಬೆಂದ ಒಡಲು ಅಂತ ಹೇಳಿದರೆ ಒಡಲು ಬೆಂದದ ಯಾವುದಕ್ಕಾಗಿ? ವಿಷಯಾದಿ ವಾಸನೆಗಳಿಗಾಗಿ, ವಿಷಯ ಸುಖಕ್ಕಾಗಿ ಹಂಬಲವನ್ನು ಪಟ್ಟು ಆ ವಿಷಯವನ್ನು ಹಾಳು ಮಾಡಿಕೊಳ್ಳಿಕ್ಕಂತಿದ್ದೀವಿ. ಈ ಸಂಸಾರದ ಹೊರೆಯನ್ನು ಯಾವ ಬೆಂದ ಒಡಲು ಅಂತ ಬೆಂದದ. ನಮ್ಮದು ನಾವು ಉಣ್ಣುವುದರಿಂದ ಬೆಂದಂಗಿಲ್ಲದ. ಇನ್ನೊಬ್ಬರದನ್ನು ಉಣಬೇಕು, ಇನ್ನೊಬ್ಬರದನ್ನು ಅಪೇಕ್ಷೆ ಪಡಬೇಕು, ಅದರಿಂದ ಬೆಂದು ಸುಡ್ಬೇಕು. ಹೋಗಿ ನಿಂದ ನೀವು ಉಂಡು ಸುಡ್ಬೇಕೇನೆ ಅವಾಗ ಇಲ್ಲ. ಇನ್ನೊಬ್ಬರು ಉಣ್ಬೇಕಂದಾಗ ಸುಡ್ಕೋಬಹುದು. ಹೆಂಗ್ ಪಡ್ಕೋಬೇಕು, ಹೆಂಗ್ ಅಪಹರಿಸ್ಕೊಳ್ಬೇಕು ಅಂತ ಪಾಪ. ಅದಕ್ಕೆ ಬೆಂದದನ್ನ ಬೆಂದ ಒಡಲು ಹೊರಗೆ ಹೋಯಿತ್ತೆ ಅಂತ ಸಂಸಾರ. ಇದ್ರೊಳಗ ನನ್ನ ಆಯುಷ್ಯ ಅಂತಕ್ಕಂಥದ್ದು ಹೋಗ್ಯದ. ಅದಕ್ಕೆ ಇಲ್ಲಿ ಹೇಳ್ತದ, ಹಿಂದೆ ನಾನಾ ಯೋನಿಯೊಳಗೆ ಬಂದೇನೆಂಬ ಹೇಯವಿಲ್ಲ ನೋಡ್ರಂತ ಮಾತು ಬಸವಣ್ಣ. ಹಿಂದೆ ನಾನಾ ಯೋನಿಗಳಲ್ಲಿ ಬಂದೇನೆಂಬ ಹೇಯವು ನಿನಗಿಲ್ಲ, ಮುಂದೆ ಮುಕ್ತಿಯನ್ನು ಪಡೆಯಬೇಕೆಂಬ ಯುಕ್ತಿ ಇಲ್ಲ. ಎಷ್ಟು ಚೆನ್ನಾಗಿ ಹೇಳಿದ.
ಜಗಜ್ಯೋತಿ ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಿಂದೆ ನಾನಾ ಯೋನಿಗಳ ಬಂದೇನಿ, ಬೇಡಪ್ಪ ಇದು ನನಗೆ ಸಾಕು ಅಂತ ನಾವಲ್ಲಿ ಸಾಕು ಅಂತ ನಾವಲ್ಲಿ. ಮುಂದೆ ಏನು ಅಂದ್ರೆ ಮುಕ್ತಿ ಆಗಬೇಕೆಂಬ ಯುಕ್ತಿನೂ ನಮ್ಮಲ್ಲಿಲ್ಲ. ಮುಕ್ತಿ ಆಗೋ ಯುಕ್ತಿ ಯಾವುದ್ರಿ? ಯಾವ್ದಾರ ಊರಾಗ ತಿಂತೀರಿ ನೀವು, ಈಗೇನ್ ನಡೆದಂಗಿಲ್ಲ. ಇದ ಯುಕ್ತಿ, ಈಗ ಪುರಾಣ ಬಂದಿದೆ, ಇದು ಯುಕ್ತಿ. ಯಾಕಂದ್ರೆ ತ್ಯಾಗನ ಆಗ ವೈರಾಗ್ಯನ ಅದ, ತ್ಯಾಗನದ, ವೈರಾಗ್ಯನದ, ಭಕ್ತಿನದ, ಜ್ಞಾನದ. ಇದೇ ಯಾವುದು? ಬೆಂದವಡಲು ಸಂಸಾರ ಬರೇ ಹೋಯಿತನ ಸಂಸಾರ. ಅದಕ್ಕೆ ಯುಕ್ತಿ ಯಾವುದು ಅಂತಂದ್ರೆ ಈ ಪುರಾಣ ಹತ್ತದು ತ್ಯಾಗ. ತ್ಯಾಗ ಮಾಡ್ತೀವಿ ನೀವು. ದಿನಂಪ್ರತಿ ಪ್ರಸಾದ ಮಾಡಿಸ್ಬೇಕಾದ್ರೆ ಬಂದ ಭಕ್ತಾದಿಗಳಿಗೆಲ್ಲ ನೀವು ತ್ಯಾಗ ಮಾಡಿದಾಗ ಆಗೈತಿ. ಇದು ತ್ಯಾಗ ಅಂತಕ್ಕಂಥದ್ದು. ಆಮೇಲೆ ತ್ಯಾಗ ಮಾಡ್ಬೇಕಾದ್ರೆ ಭಕ್ತಿ ಇದನ್ನ ತ್ಯಾಗ ಮಾಡಕ್ ಬರ್ತದ. ಭಕ್ತಿ ಇರ್ಲಿಕ್ಕೆ ಹಾಗಾಗಿಲ್ಲ. ಇವತ್ತಿನ ದಿವಸ ನಾ ಪ್ರಸಾದ ಮಾಡಿಸ್ತೇನೆ, ನಾಡು ನಾ ಮಾಡಿಸ್ತೇನೆ, ಹಿಂಗ್ ಬರ್ಬೇಕಾದ್ರೆ ಭಕ್ತಿ ಇದ್ರೆ ಬರ್ತದ. ಇರ್ಲಿಕ್ಕೆ ಬರಂಗಿಲ್ಲ ಅದು. ಅದರಿಂದ ಏನಾಗ್ತದ? ಭಕ್ತಿ ಇತ್ತು ಅಂದ್ರೆ ತ್ಯಾಗ ಕೊಡೋದು. ತ್ಯಾಗ ಅಂದ್ರೆ ಕೊಡೋದನ್ನೇ ತ್ಯಾಗ ಅಂತಕ್ಕಂಥದ್ದು. ಅದರಿಂದ ಕೊಡಬೇಕಾದ್ರೆ, ತ್ಯಾಗ ಮಾಡ್ಬೇಕಾದ್ರೆ, ಭಕ್ತಿ ಇರ್ಬೇಕಾದ್ರೆ ಜ್ಞಾನ ಇದ್ರೆ ಸಾಧ್ಯ ಅಂತಕ್ಕಂಥದ್ದಾಗುತ್ತೆ. ಜ್ಞಾನ ಸಾಧ್ಯ ಆಗುತ್ತೆ. ಅದಕ್ಕೆ ಮುಂದೆ ಮುಕ್ತಿ ಹೊಂದಬೇಕೆಂಬ ಯುಕ್ತಿ ಇಲ್ಲ ಅಂದ್ರೆ ಇದೇ ಯುಕ್ತಿ ಅಂತಕ್ಕಂಥದ್ದು. ಈಗೇನ್ ನೀವೆಲ್ಲ ಬಿಜಾಪುರ ಜೋರಾಪುರ ಕೋಣೆಯ ಮಲ್ಲಯ್ಯನಗುಡಿ ದೇವಸ್ಥಾನ ಎಲ್ಲ ಭಕ್ತಾದಿಗಳು ಕೂಡಿದ್ರೆ ಇದು ಮುಕ್ತಿ. ಮುಕ್ತಿ ಅಂದ್ರೆ ಅದ್ಯಾಗಿರ್ಬೇಕಾಗಿತ್ತು ಅಂತೀರಿ. ಇಷ್ಟು ಚೆನ್ನಾಗಿ ಕುಂತಿರಲ್ಲ ಪರಮಾತ್ಮನ ಮುಂದ ಅವ ಕಣ್ಣಾಗ ಕಣ್ಣಿಟ್ಟು ನಿಮ್ಮನ್ನ ನೋಡಾಕತ್ತಾನ. ಯಾರು? ಮಲ್ಲಯ್ಯ ನೋಡಾಕತ್ತಾನ. ಅವನ ಕಣ್ಣೊಳಗೆ ನೀವು ಉಳ್ಕೊಂಡ್ರಿ ಅಂದ್ರೆ ಏನುಂಟು ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನುಂಟು ಏನು ಎಲ್ಲವೂ ಪ್ರಾಪ್ತ ಆಗುತ್ತದ. ಅದಕ್ಕೆ ಇದು ಒಂದು ಯುಕ್ತಿ. ಈ ಪುರಾಣ ಪ್ರವಚನ ಅಂತಿದ್ದು ಮುಕ್ತಿ ಆಗಲಿಕ್ಕೆ ಇದೊಂದು ಯುಕ್ತಿ. ಅದಕ್ಕೆ ಮುಂದೆ ಅವರು ಹೇಳ್ತಾರ, ಮುಂದೆ ಮುಕ್ತಿ ಆಗಬೇಕೆಂಬ ಯುಕ್ತಿ ಇಲ್ಲ, ಎಂದೆಂದೂ ಸದಾಶಿವನ ಕುಂದದೆ ನೆನೆಯಲ್ಲಿಯದೆ. ಅವನು ಬೆಂದು ಹೇಳ್ತಾ ಇದ್ದಾನೆ ಈ ಮಾತುಗಳನ್ನ. ಹಾಡಿದ್ರೆ ಗವಾಯಿಗಳು ಕರುಣೆ ಬಾರದೆ, ಮನಸ್ಸು ಕರಗದೆ, ದಯಾವಾದ ಅಂತ ಹಾಡಿದ್ರಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ. ಬಸವಣ್ಣನವರು ಎಲ್ಲಾ ಸಂತರ ಮಾತ್ರ ಅದನ್ನ ಹೇಳಿದ್ದಾರೆ. ಎಲ್ಲಾ ಸಂತರ ಮಾತ್ರ ಅದನ್ನ ಹೇಳಿದಾರ. ಏನು ಅಂತಂದ್ರ ಎಂದೆಂದಿಗೂ ಸದಾಶಿವನ ನೆನೆಯಿರಲಿಯದೆ ಕೊಂದಿಯೋದು ಈ ಮಾಯೆ. ಎಂದೂ ಪರಮಾತ್ಮನ ನೆನೆಯದ ಹಾಗ ನನ್ನ ಕೊಂದದ ಯಾವುದು? ಮಾಯಾ ಅಂತಕ್ಕಂಥ. ಮಾಯಾ ಅಂದ್ರೇನು? ಅಜ್ಞಾನ ಅಂತಕ್ಕಂಥದ್ದು. ಅದು ನನ್ನನ್ನು ಏನು ಮಾಡಿದ? ಯಾವ ಕೊಂದಿ ಹೋದಯ್ಯ, ಯಾವ ಮುಂದೆ ಕರುಣಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಬೇಡಿಕೊಂಡಿದ್ದಾರ. ಹಂಗ ನಾವು ನೀವೆಲ್ಲ ಭಗವಂತನಲ್ಲಿ ಏನ್ ಬೇಡ್ಕೋಬೇಕು ಅಂತಂದ್ರ ಮುಕ್ತಿಯನ್ನ, ಸುಖವನ್ನ, ಶಾಂತಿ, ನೆಮ್ಮದಿಯನ್ನ ಕೊಡ್ತಕ್ಕಂಥ ಸಾಮರ್ಥ್ಯವನ್ನೇ ಕೊಡುವಂತ ನಾವು ಬೇಡ್ಕೋಬೇಕು. ಅದಕ್ಕೆ ಇದೇನಪ್ಪಾ ಅಂತಂದ್ರ ಪುರಾಣ, ಭಕ್ತಿ, ಜ್ಞಾನ, ವೈರಾಗ್ಯ. ಧರ್ಮದ ಸಂಗ್ರಹ ಆಗ್ತದ, ಪುಣ್ಯ ಪ್ರಾಪ್ತ ಆಗ್ತದ. ಅರುತ್ತು ಮರುತ್ತು ತಿಳಿಯದೆ ಏನಾದ್ರೂ ಪಾಪದ ಕಾರ್ಯ ಮಾಡಿದೀವಿ ಅಂದ್ರ ಇಲ್ಲಿ ಬಂದು ಕುಂತು ಅಂದ್ರೆ ತಾನೇ ಬಿಟ್ಟು ಹೋಗ್ತದಂತ ನೋಡ್ರಿ. ತಾನೇ ಬಿಟ್ಟು ಈಗ ಕತ್ಲಾಗೈತಲ್ರಿ, ಕತ್ಲ ದೂರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಕತ್ಲಾಗೈತಿಲ್ರಿ, ಈಗ ಕತ್ಲಾಗೈತಿಲ್ರಿ. ಇಷ್ಟು ಬೆಳಗ್ನ ಕುಂತಿರು 1, 2, 30, 35 ಲೈಟ್ ಅದ. ಕತ್ಲಿಲ್ವೇ? ಕತ್ಲ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರ ಕರೆಂಟ್ ಹೋದ್ರೆ ಒಂದ್ ದೀಪ ಹಚ್ಚೋದು, ಸೂರ್ಯ ಅಸ್ತ ಆದ್ರೆ ಲೈಟ್ ಹಚ್ಚೋದು. ಕತ್ಲ ಐತನ? ಈ ಕತ್ಲ ಐತೇನ್ರಿ? ಕತ್ಲಿಲ್ಲ. ಹಂಗಿಲ್ಲ ಕತ್ತಲನ ಒಳಗ ಶರೀರ ಅಂತಕ್ಕಂಥ ಈ ಮನಿ ಒಳಗ ಆ ಅಜ್ಞಾನ ಅಂತಕ್ಕಂಥ ಕತ್ತಲಿ ಹೋಗಬೇಕಾದ್ರೆ ನಾವೇನ್ ಮಾಡಬೇಕು? ಅಜ್ಞಾನ ಅಂತಕ್ಕಂಥ ಕತ್ತಲಿ ಹೋಗಬೇಕಾದ್ರೆ ದೀಪ ಹಚ್ಚಬೇಕು. ಯಾವ ದೀಪ? ಜ್ಞಾನದ ದೀಪ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳಿದಾರ. ಅದಕ್ಕೆ ಅಂತಹ ಜ್ಯೋತಿಯನ್ನ ಬೆಳಗಿಸ್ಲಿಕ್ಕೆ ಈ ಪುರಾಣ ಅಂತಕ್ಕಂಥದ್ದು ಪ್ರಾರಂಭ ಆಗ್ಯದ. ಅದಕ್ಕೆ ನಾಳಿನ ದಿವಸ ಸಿದ್ಧಾರೂಢರು ಯಾಕಂದ್ರೆ ಇಲ್ಲಿ ಬೇಡ್ಕೊಂಡಿದ್ದಾರೆ. ಅನೇಕ ಪುರಾಣದೊಳಗ ಗಣೇಶನನ್ನ ಪ್ರಾರ್ಥನೆ ಮಾಡ್ಯಾರ, ಪರಮಾತ್ಮನ ಪ್ರಾರ್ಥನೆ ಮಾಡ್ಯಾರ, ಪಾರ್ವತಿ ಪ್ರಾರ್ಥನೆಯನ್ನು ಮಾಡಿದಾರ. ಎಲ್ಲರನ್ನೂ ದೇವತೆಗಳನ್ನು ಸ್ಮರಣೆಯನ್ನ ಮಾಡಿದಾರ ಪುರಾಣಿಕರು ಪುರಾಣ ಓದುವಾಗ. ಆದ್ರೆ ಇಲ್ಲಿ ಏನು ಮಾಡಿದಾರ ಅಂತಂದ್ರ
ಈ ಪುರಾಣ ಬರೆಯುವಾಗ ಯಾರು ಪುರಾಣ ಬರೆಯಕತ್ತಾರ ಅವ್ರನ್ನೇ ಪ್ರಾರ್ಥನೆಯನ್ನು ಮಾಡ್ಕೊಂಡಾರ. ಅವ್ರನ್ನೇ ಪ್ರಾರ್ಥನೆ. ಸಿದ್ಧಾರೂಢನೇ ಪರಮಾತ್ಮ, ಸಿದ್ಧಾರೂಢನೇ ಗಣೇಶ, ಸಿದ್ಧಾರೂಢನೇ ಪರಮಾತ್ಮ, ಅವನೇ ಪಾರ್ವತಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನ ಕವಿ ಮಾಡ್ತಾ ಇದ್ದಾನ. ಅದಕ್ಕೆ ಅಂಥದನ್ನ ಇವತ್ತ ಆಗಲೇ ಸಮಯ ಆಗ್ಯದ. ಸಮಯಕ್ಕೆ ಮಹತ್ವವನ್ನು ಕೊಡೋದು. ನಾಳೆ ದಿವಸ ಕರೆಕ್ಟ್ 9 ಗಂಟೆಗೆ 7 ಗಂಟೆಗೆ 6:30ಗೆ ಸಂಗೀತ ಕಾರ್ಯಕ್ರಮ, 7 ಗಂಟೆಗೆ ನಾವು ಬರ್ತೇವೆ. ಮತ್ತು ನಡುಕನು ಬಂದು ಅನುಭವದ ಪದಗಳನ್ನ, ಯಾಕಂದ್ರೆ ಸಂಗೀತಕಾರರನ್ನ ಯಾಕೆ ಕರೆಸಿದ್ದೇವೆ ಅಂದ್ರೆ ಎಲ್ಲ ವಿದ್ಯೆಗಳಲ್ಲಿ ಸಮಾನ ವಿದ್ಯೆ ಲೇಸು ಅಂತ ಹೇಳಿದಾರ. ಅದಕ್ಕೆ ಅಂಥದ್ರೊಳಗೆ ತಾವೆಲ್ಲ ಪಾಲ್ಗೊಂಡು ಒಂದಿಷ್ಟು ಇಲ್ಲೇ ಶ್ರಾವಣ ಮಾಸದೊಳಗೆ ಶ್ರವಣವನ್ನು ಮಾಡೋದ್ರೊಳಗೆ ಕಾಲವನ್ನು ಕಳೆದ್ರೆ ಆರೋಗ್ಯವಾಗಿ ಸಿರಿ ಸಂಪತ್ತು ಆಗ್ತದ. ಅಂತ ಶಕ್ತಿಯನ್ನು ತಮಗೆಲ್ಲ ಕೊಡ್ಲಿ. ತಾವೆಲ್ಲರೂ ಎಲ್ಲರೂ ಬಂದು ಸ್ಪಂದಿಸಿ ಮತ್ತೆ ಈ ಪ್ರಸಾದವನ್ನು ಮಾಡಿ ಇದಕ್ಕೆಲ್ಲ ಬಂದು ಎಲ್ಲರೂ ವ್ಯವಸ್ಥೆ ಮಾಡಬೇಕು. ಎಲ್ಲರೂ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಸೇವಾ ಅಲ್ಲ ಅದನ್ನು ಮಾಡಿದ್ರೆ ತಮ್ಮ ಜೀವನ ಪಾವನ ಆಗ್ತದ ಅಂತ ಹೇಳಿ ಇವತ್ತಿನ ಪುರಾಣಕ್ಕೆ ಮಂಗಲವನ್ನು ಮಾಡೋದು. ಸಾಂಬನೇ ನಮಃ ಪಾರ್ವತಿ ಶಿವಹರ ಮಹಾದೇವ. ಪ್ರೇಮದ ಸಫಲತೆ ನೋಡ ನೋಡ ಭಕ್ತಿಯು ವಿಷಯ ಪ್ರೇಮವು ನಿಷ್ಫಲ ವಿಷಯ ಪ್ರೇಮವು ನಿಷ್ಫಲ ಭಕ್ತಿಯು ಜಗದ್ಗುರು ಸಿದ್ಧಾರೂಢರ ಮಹಾಪ್ರಸಾದ ಸೇವೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಶರಣರಾಗಿರುವ ಬಾಬು ನಿಂಗಪ್ಪ ಕೆಂಬಾವಿ ಈ ಶರಣರು ಈ ಮಹಾಪ್ರಸಾದದ ಸೇವೆಯನ್ನು ವಹಿಸಿಕೊಂಡಿದ್ದಾರೆ.